ಬಾನುಗೆ ದಸರಾ ಆಹ್ವಾನ ಜಟಪಟಿ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ನವರು ಪರವಾಗಿ, ಬಿಜೆಪಿಗರು ವಿರುದ್ಧವಾಗಿ, ಇದೆಲ್ಲದರ ನಡುವೆ ಏನೇನು ಆಗ್ತಾ ಇದೆ, ಕೊನೆಗೆ ಯಾರು ದಸರಾ ಉದ್ಘಾಟನೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಸಾರ್ವಜನಿಕರ ವಲಯದಲ್ಲಿ ಶುರುವಾಗಿದೆ. ಯಾರ್ಯಾರಿಗೆ ಏನೇನು ಹೇಳಿದ್ದಾರೆ ನೋಡೋಣ ಬನ್ನಿ. ಪರಂಪರೆಗೆ ಧಕ್ಕೆ ಆಗದೆ ಇದ್ರೆ ಸಮಸ್ಯೆ ಏನಿಲ್ಲ ಅಂತ ಯದುವೀರವರು ಹೇಳಿರೋದು. ದಸರಾ ಉದ್ಘಾಟನೆಗೆ ಬಾನು ಮಸ್ಟಕ್ ಆಯ್ಕೆ ಮಾಡಿರೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ದಸರಾ ಉತ್ಸವ ಒಂದು ಧಾರ್ಮಿಕ ಪರಂಪರೆ. ಈ ಪರಂಪರೆ ಹಾಗೂ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗದಂತೆ ಉದ್ಘಾಟನೆಯನ್ನ ಮಾಡಿದ್ರೆ ಮತ್ತು ತಾಯಿ ಚಾಮುಂಡಿ ಗೌರವ ಕೊಡುತ್ತೇನೆ ಎಂದು ಬಾನು ಹೇಳಿದ್ರೆ ಸಮಸ್ಯೆಯೂ ಇಲ್ಲ ಅಂತ ರಾಜವಂಶಸ್ಥ ಹಾಗೂ ಮೈಸೂರು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹೇಳಿದ್ದಾರೆ. ನೋಡಿ, ದಸರಾ ಹಬ್ಬ ಅನ್ನೋದು ನಾಡ ಹಬ್ಬ ಹೌದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಾಡ ಅಧಿದೇವತೆ ಅಂತ ನಾವು ಕರಿತೀವಿ, ಶಕ್ತಿ ದೇವತೆ ಅಂತ ಕರಿತೀವಿ. ಚಾಮುಂಡಿ ತಾಯಿಯ ಹಬ್ಬ ಆಗಿರಬೇಕಾದ್ರೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು, ಧಾರ್ಮಿಕ ಆಚರಣೆಗಳಿಗೆ ಧಕ್ಕೆ ಆಗಬಾರ್ದು. ಮನಸ್ಫೂರ್ತಿಯಾಗಿ ಆಚರಣೆಯನ್ನು ಮಾಡಬೇಕಾಗತ್ತೆ. ಸಮಸ್ತ ನಾಡಿನ ಜನತೆಗೆ ಕ್ಷೇಯ ಅಭಿವೃದ್ಧಿಯನ್ನ ಕರುಣಿಸಲಿ, ಜೊತೆಗೆ ಮಳೆ, ಬೆಳೆ, ಸಂಪತ್ತು, ಆರೋಗ್ಯ, ಐಶ್ವರ್ಯ ಎಲ್ಲವೂ ಕೂಡ ಇಡೀ ನಾಡಿನ ಜನತೆಗೆ ಕರುಣಿಸಲಿ ಅಂತ ತಾಯಿ ಚಾಮುಂಡಿ ಬಳಿ, ನಾಡ ದೇವತೆ ಬಳಿ ಪ್ರಾರ್ಥನೆ ಮಾಡ್ಕೊಂಡು ಉದ್ಘಾಟನೆ ಮಾಡೋದು. ಅದಕ್ಕೆ ಯಾವುದೇ ಧಕ್ಕೆ ಆಗದ ರೀತಿಯಲ್ಲಿ ಯಾರೇ ಮಾಡಿದ್ರು ಕೂಡ ನಮಗೆ ಓಕೆ ಅಂತ ಯದುವೀರವರು ಹೇಳಿದ್ದಾರೆ. ಇನ್ನೊಂದು ಕಡೆಯಲ್ಲಿ ವಿಜಯೇಂದ್ರ ಅವರು ಕೂಡ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಮೈಸೂರು ದಸರಾ ಉದ್ಘಾಟನೆ ಮೊದಲು ಬಾನು ಮುಷ್ತಾಕ್ ತಾಯಿ ಭುವನೇಶ್ವರಿ ಮತ್ತು ಚಾಮುಂಡೇಶ್ವರಿ ಬಗ್ಗೆ ತಮಗಿರುವ ಗೌರವವನ್ನು ಸ್ಪಷ್ಟಪಡಿಸಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಒತ್ತಾಯಿಸಿದ್ದಾರೆ. ದಸರಾ ಹಿಂದೂ ಧಾರ್ಮಿಕ ಉತ್ಸವ, ಹೀಗಾಗಿ ಆ ಬಗ್ಗೆ ಅವರು ತಮಗಿರುವ ಗೌರವ ಸ್ಪಷ್ಟಪಡಿಸಬೇಕು ಅಂತ ಅಂದರು. ಜೊತೆಗೆ ಬುಕರ್ ಪುರಸ್ಕೃತ ಲೇಖಕಿ ದೀಪಾ ಬಸ್ತಿ ಅವರಿಗೆ ಆಹ್ವಾನ ನೀಡಿದ್ದನ್ನು ಪ್ರಶ್ನಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಜಾತ್ಯತೀತ ಬಾನು ಕುಂಕುಮ ಹೂವು ತೊಡಲಿ ಅಂತ ಮುನಿರತ್ನ ಅವರು ಹೇಳಿರೋದು. ಬುಕರ್ ಪ್ರಶಸ್ತಿ ವಿಜೇತ ಲೇಖಕಿ ಬಾನು ಮುಷ್ತಾಕ್ ಅವರು ಹಣೆಗೆ ಕುಂಕುಮ, ತಲೆಗೆ ಹೂವು ಮುಡಿದು ದಸರಾ ಉದ್ಘಾಟನೆ ಮಾಡಲಿ ಅಂತ ಬಿಜೆಪಿ ಶಾಸಕ ಮುನಿರತ್ನ ಸವಾಲು ಹಾಕಿದ್ದಾರೆ. ಸೋಮವಾರ ಸುದ್ದಿಗಾರರ ಜೊತೆಗೆ ಮಾತನಾಡಿದ ಅವರು, ಬಾನು ಮುಷ್ತಾಕ್ ಅವರು ತಮ್ಮ ನೆಲದ ಮಗಳು, ಆದರೆ ದಸರಾ ಹಿಂದೂ ಧರ್ಮದ ಹಬ್ಬ, ಅವ್ರು ಹೇಗಿದ್ರು ಜಾತ್ಯತೀತರಲ್ವೇ, ಹೀಗಾಗಿ ಕುಂಕುಮ ಹೂವು ಮುಡಿದು ನಾಡ ಹಬ್ಬವನ್ನು ಮಾಡಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಬಾನು ಮುಷ್ತಾಕ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರಿಗೆ ಹೇಳ್ತಿದ್ದಾರೆ, ಅವರ ಪ್ರತಿಕ್ರಿಯೆ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಏನು ಹೇಳ್ತಿದ್ದಾರೆ, ಚಾಮುಂಡಿ ಹಬ್ಬ ನನಗೂ ಪ್ರಿಯ ಅಂತ ಅವ್ರು ಹೇಳಿರೋದು. ಮೈಸೂರು ದಸರಾ ಉದ್ಘಾಟಿಸೋಕೆ ನನ್ನನ್ನು ಆಹ್ವಾನಿಸಿದ್ದು ಖುಷಿ ತಂದಿದೆ. ಚಾಮುಂಡೇಶ್ವರಿ ಹಬ್ಬ ನನಗೂ ಪ್ರಿಯ. ಚಿಕ್ಕವಳಿದ್ದಾಗ ನಾನು ಜಂಬೂ ಸವಾರಿ ನೋಡೋಕೆ ಹೋಗ್ತಾ ಇದ್ದೆ. ನಾಡ ಹಬ್ಬದ ಬಗ್ಗೆ ನನಗೂ ಪ್ರೀತಿ ಇದೆ ಅಂತ ಬುಕರ್ ಪ್ರಶಸ್ತಿ ಪುರಸ್ಕೃತ ಬಾನು ಮುಷ್ತಾಕ್ ತಿಳಿಸಿದ್ರು. ಇದೇ ವೇಳೆ ಕಲಾವಿದೆಯೊಬ್ಬರು ನೀಡಿದ ಬಾಗಿನ ಸ್ವೀಕರಿಸಿದ ಬಾನು ಅವರಿಗೂ ಹೂವು, ಬಳೆ, ಅರಿಶಿನ ಕುಂಕುಮ ನೀಡಿ ಬೀಳ್ಕೊಡುಗೆಯನ್ನ ಮಾಡಿಕೊಟ್ಟಿದ್ದಾರೆ. ಇವರು ನನಗೂ ಚಾಮುಂಡಿ ಅಂತ ಅಂದ್ರೆ ಇಷ್ಟ, ಚಾಮುಂಡಿ ಹಬ್ಬ ಅಂದ್ರೆ ಇಷ್ಟ, ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಾನು ಹೋಗ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಬಿಜೆಪಿಗರ ವಾದ ಏನು ಅಂತ ಅಂದರೆ, ನಾಡ ಹಬ್ಬ ಅಥವಾ ಮೈಸೂರು ದಸರಾ ಅಂತ ಅಂದಾಗ ಅದಕ್ಕೆ ಹಿಂದೂ ಧರ್ಮದ ಧಾರ್ಮಿಕ ಆಚರಣೆ ಆಗಿರೋದು. ಸೊ ಧಾರ್ಮಿಕ ಆಚರಣೆ ಆಗಿರುವಂಥ ಹಿನ್ನೆಲೆಯಲ್ಲಿ ಅವ್ರ ಕೈಯಲ್ಲಿ ನಾವು ಈ ಒಂದು ಆಚರಣೆಯನ್ನು ಮಾಡುವಂಥದ್ದು, ಉದ್ಘಾಟನೆಯನ್ನು ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಅವರ ಪ್ರಶ್ನೆ ಆಗಿದೆ. ಬಟ್ ಏನಾಗುತ್ತೆ ಗೊತ್ತಿಲ್ಲ. ಸರ್ಕಾರ ಪಟ್ಟು ಹಿಡಿದು, ಹಠ ಹಿಡಿದು ಇವರ ಕೈಲೇ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡುತ್ತಾ ಕೊನೆಯ ಹಂತದಲ್ಲಿ ಏನಾದ್ರು ಬದಲಾವಣೆ ಆಗತ್ತಾ ಕಾದು ನೋಡಬೇಕಾಗಿದೆ.